ನೋಡಿ, ಇದು ಕನಿಷ್ಠ ಮೊತ್ತದ ಪದಾರ್ಥಗಳು, ಇದಿಷ್ಟು ತರಲೇಬೇಕಾಗುತ್ತೆ. ನದಿ ಹತ್ರ ಎಲ್ಲ ಹೋಗೋದೇನು ಬೇಡ ನರಸಿಂಹಣ್ಣ, ಮನೆ ಹತ್ರನೇ ಬಾವಿಲೆ ಎಲ್ಲಾದ್ರೂ ಮುಗಿಸ್ಬಿಡೋಣ. ಆಯ್ತು ಪುರೋಹಿತರೆ, ನಾನು ಇಷ್ಟು ವ್ಯವಸ್ಥೆ ಮಾಡ್ತೇನೆ. ಸರಿ, ನಾನು ಬರ್ತೀನಿ. ತುಂಬ ಧನ್ಯವಾದಗಳು. ಸುಮತಿ, ಪುರೋಹಿತರು ಒಂದಷ್ಟು ಸಾಮಾನು ಕಮ್ಮಿ ಮಾಡಿ ಕೊಟ್ಟಿದ್ದಾರೆ. ಇದ್ರಲ್ಲಿ ಕಾರ್ಯ ಮಾಡಬಹುದು ಅನ್ಸುತ್ತೆ. ಇದ್ರಲ್ಲಿ ಏನ್ರಿ ಜಪ್ಪಣ್ತನ ಮಾಡೋದು? ಅಲ್ವೇ, ನಮ್ಮ ಪರಿಸ್ಥಿತಿ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಅಲ್ಲ ರೀ, ನಮ್ಮ ಪೂರ್ವಿಕರಿಗೆ ಸಮಾಧಾನ ಆಗೋದಾದ್ರೆ ಅದ್ ನಮ್ಗೆ ಶ್ರೇಯಸ್ ಅಲ್ವಾ? ಇರಿ, ಇದು ತಗೊಳ್ಳಿ. ಇದನ್ ಮಾರಿ ಶ್ರಾದ್ದಕ್ಕೆ ಏನೇನ್ ಸಾಮಾನ್ ಬೇಕು ಎಲ್ಲ ತಗೊಂಡ್ ಬನ್ನಿ. ತಗೊಳ್ಳಿ. ಈ ಚಿನ್ನ ಮಾರಿ ಕಾರ್ಯ ಮಾಡ್ಬೇಕೇನೆ ನಾನು? ರೀ, ಇದು ಬರೀ ವಸ್ತು ರೀ. ನಮಗ್ ನೆಮ್ಮದಿ ಸಮಾಧಾನ ಸಿಗೋದಾದ್ರೆ ಈ ಚಿನ್ನ ಏನ್ ಮಹಾ ಹೇಳಿ? ನೀವ್ ತಗೊಳ್ಳಿ. ಲಕ್ಕಿ ನಿಂತ್ಕೋ. ಅಪ್ಪ ಏನೋ ಆಗ ಮಾತಾಡ್ತಾರೆ, ನಿನಗಾರು ಗೊತ್ತಾಗ್ಬಾರ್ದಾ? ಹೋಗುವಂತ ತಕ್ಷಣ ಕೊಟ್ಟು ಬರಕ್ ಹೋಗ್ತಾ ಇದೆಯಲ್ಲ. ಇವತ್ತಲ್ಲ ನಾಳೆ ಆಗ್ಲೇಬೇಕು, ಇವತ್ತೇ ಆಗ್ಲಿ ಬಿಡು. ನೀನು ಅಪ್ಪನ ತರನೇ ಮಾತಾಡ್ತಾ ಇದೆಯಲ್ಲ. ಒಂದ್ ಯೋಚನೆ ಮಾಡು, ಕೋಪದಲ್ಲಿ ಮುಕ್ಕು ಕೊಯ್ಕೊಂಡ್ರೆ ಮತ್ತೆ ವಾಪಸ್ ಬರಲ್ಲ. ಕೋಪ ನನ್ಗಲ್ಲ ದತ್ತಣ್ಣ, ದೊಡ್ಡಪ್ಪಂಗೆ. ಕೊಟ್ಟು ಬಾ ಅಂತಿದ್ದಾರೆ, ಅದು ಕೊಡ್ತಾ ಇದ್ದೀನಿ. ನಿನಗೆ ಕೋಪ ಇಲ್ಲ ತಾನೆ? ಮತ್ತೆ ಯೋಚನೆ ಮಾಡ್ಬೇಕು ತಾನೆ, ಕೊಡ್ಬೇಕೋ ಬೇಡವೋ ಅಂತ. ಇದ್ರಲ್ಲಿ ಯೋಚನೆ ಮಾಡೋದೇನಿದೆ? ಆಸ್ತಿ ಇವತ್ತಲ್ಲ ನಾಳೆ ಡಿವೈಡ್ ಆಗ್ಲೇಬೇಕಲ್ವಾ? ಏನು ಆಗಂತೀಯಾ? ನಾವಿಬ್ರು ಎಷ್ಟು ಸಲ ಜಗಳ ಆಡಿದೀವಿ, ಎಷ್ಟು ಸಲ ಮಾತ್ಬಿಟ್ಟಿದೀವಿ. ಕಬಡ್ಡಿ ಮ್ಯಾಚಲ್ಲಿ ನಾನು ಯಾವ್ಯಾವ ತರ ಹಾಗೆ ಸಾಧಿಸಿದೀನಿ. ಜೀವನದಲ್ಲಿ ನಾನು ನೀನು ಮಾತೇ ಆಡೋದಿಲ್ಲ ಅನ್ಕೊಂಡಿದ್ದು. ನಾವೀಗ ಸರಿಯಾಗಿಲ್ವಾ? ನಮ್ ಕತೆ ಬೇರೆ ಬಿಡು ದತ್ತಣ್ಣ. ಅಪ್ಪ ಚಿಕ್ಕಪ್ಪನ ವಿಷಯದಲ್ಲೂ ಹಾಗೆ ಆಗಿರೋದು. ಇವಾಗ ಅವರು ದೊಡ್ಡವರು, ನಮ್ ತರ ಯಾಕೆ ಆಡ್ತಾರೆ? ಎಲ್ಲರೂ ಹಾಗೇನೆ ಆಡೋದು. ಮನುಷ್ಯನ ಸ್ವಭಾವನೇ ಆಗಲ್ವಾ? ಇವಾಗ ಅಪ್ಪ ಆಗಂದ್ರು ಅಂತ ಚಿಕ್ಕಪ್ಪನಿಗೆ ನೀನು ಆಸ್ತಿ ಪತ್ರ ಕೊಟ್ಬಿಟ್ರೆ ಮುಂದೆ ಅವರಿಬ್ರು ಒಂದಾಗೋ ಚಾನ್ಸೇ ಇರಲ್ಲ. ನಾವೇ ಅವ್ರನ್ನ ದೂರ ಮಾಡ್ದಂಗಾಗುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ. ಏನೋ ಅವರಿಬ್ರು ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಅದು ಸರಿ ಹೋಗುತ್ತೆ. ಅದನ್ನ ನಾವೇ ದೊಡ್ಡದು ಮಾಡಬಾರ್ದು. ಅವರಿಬ್ರು ಯಾಕೆ ಮಾತಾಡ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡು ನಾವು ಅದನ್ನ ಸರಿಪಡಿಸ್ಬೇಕು.